ಒಂದಿಷ್ಟು ಜನ ಚಿತ್ರರಂಗದಲ್ಲಿ ಅವರು ಸಪೋರ್ಟಿಗೆ ಅಂತ ನಿಂತಿದ್ದಾರೆ, ಇನ್ನೊಂದಿಷ್ಟು ಜನ ಅವರ ವಿರುದ್ಧ ಒಂದಿಷ್ಟು ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ಜೊತೆ ದರ್ಶನ್ ಅವರ ವಿಷಯ ಕುರಿತಾಗಿ ಮಾತಾಡೋಕ್ಕೆ ನಿರ್ಮಾಪಕರಾದಂಥ ಕೆ ಮಂಜು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಇತ್ತೀಚಿನ ದಿನಗಳ ಬೆಳವಣಿಗೆ ನೀವು ನೋಡ್ತಾನೆ ಇದ್ದೀರಾ. ಈ ಬೆಳವಣಿಗೆ ಬಗ್ಗೆ ನೀವು ಒಬ್ಬ ನಿರ್ಮಾಪಕರಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಸರ್, ಈ ಥರ ಘಟನೆ ಆಗಬಾರ್ದಾಯಿತು. ಇದು ಆಕಸ್ಮಿಕ, ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ನಿಜ ಯಾರು ಗೊತ್ತಿಲ್ಲ, ಸತ್ಯಾಂಶ ಗೊತ್ತಿಲ್ಲದಲೇ ಅವ್ರ ಆರೋಪಿ, ಅವ್ರ ಅಪರಾಧಿ ಅಂತ ತುಂಬ ಜನ ಏನೇನು ಹೇಳ್ತಾರೆ, ತುಂಬ ಜನ ಏನು ತೋರಿಸ್ತಾರೆ. ನಾನು ಅದು ಒಪ್ಪಲ್ಲ. ನಮ್ಮ ಕಾನೂನು ಗೌರವಿಸ್ತೀನಿ, ನಮ್ಮ ನ್ಯಾಯಾಲಯ ಬಗ್ಗೆ ನಮ್ಮ ಅಪಾರ ನಂಬಿಕೆ ಇದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಪಾರ ನಂಬಿಕೆ ಇದೆ. ಎಲ್ಲ ತನಿಖೆ ಮಾಡ್ತಾರೆ. ಆ ತನಿಖೆ ಮಾಡಾದಮೇಲೆ ಎಲ್ಲ ಏನಾಗುತ್ತೆ ಅದನ್ನು ನಾವು ಅದು ಕಾನೂನಲ್ಲಿ ಏನು ಬರುತ್ತೆ ಅದೆಲ್ಲ ಆಗುತ್ತೆ. ಅದು ಬಿಟ್ಬಿಟ್ಟು ಅವರಿದ್ದು ದರ್ಶನ್ ಮೇಲೆ, ಇವತ್ತು ದರ್ಶನ್ ಮೇಲೆ ಈಗ ಆರೋಪ ಇದೆ ಅಷ್ಟೇ. ದರ್ಶನ್ ಅವ್ರು ಆ ರೀತಿ ಮಾಡೋ ವ್ಯಕ್ತಿಯಲ್ಲ. ಅಷ್ಟು ಸಣ್ಣತನ ಕೀಳು ಅಂತಿಲ್ಲ. ಒಬ್ಬ ನಟ ಒಬ್ಬನಿಗೆ ಅವ್ರು ಕರೆದು ಪೊಲೀಸ್ಗೆ ಹೇಳಿ ಮಾಡ್ಬಾರ್ದು. ಪೊಲೀಸ್ಗೆ ಹೇಳಿದ್ರೆ ಇದೊಂದು ದೊಡ್ಡ ವಿಷಯ ಅಂತ ಹೇಳ್ಬಿಟ್ಟು ಕರೆದು ವಾರ್ ಮಾಡ ಅಂತ ಹೇಳ್ಬೋದು. ಅದರಲ್ಲಿ ಯಾರೋ ಅಭಿಮಾನಿಗಳಾಗ್ಬೋದು ಅಥವಾ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗ್ಬೋದು, ಆ ಥರ ಆಗಿದೆ. ಆದಾಗ ಅದನ್ನು ಯಾರು ಅಂತ ಏನು ಹೇಳೋಕ್ಕಾಗಲ್ಲ. ಅದರಿಂದ ನಾವು ಅದನ್ನು ಒಂದು ದೊಡ್ಡ ವಿಷಯ ತೊಗೊಂಡು ಹೇಳೋಕ್ಕಾಗಲ್ಲ. ಇವತ್ತು ರೇಣುಕಾಸ್ವಾಮಿಯವ್ರು ಮಾಡಿದ್ದು ತಪ್ಪೆ. ರೇಣುಕಾಸ್ವಾಮಿ ಆ ಥರ ಶೀಲ್ ಮೆಸೇಜ್ ಕಳಿಸ್ಬಾರ್ದಾಯ್ತು. ಕಳಿಸಿ ಒಂದು ಸತಿ ಕಳಿಸಿ ಎರಡು ಸತಿ ಕಳಿಸಿ ಇವ್ರು ಇಗ್ನೋರ್ ಮಾಡ್ಬೋದಾಯ್ತು. ಆ ಹೆಣ್ಮಗುನು ಆ ಹುಡುಗಿ ಸುಮಾರು ಕಳಿಸೋದಾಗ ಈ ಥರ ಒಂದು ಘಟನೆ ಆಗಿದೆ. ಅದರಿಂದ ರೇಣುಕಾಸ್ವಾಮಿ ತಪ್ಪಿದೆ. ಅದು ತಪ್ಪಿದ್ರು ಅಂದರೆ ಈ ಥರ ವಿಷಯದಲ್ಲಿ ಸಾಯುವಂಥ ನಿರ್ಣಯ ಯಾರು ಮಾಡಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಇದನ್ನು ನಾವು ಯಾರು ಅದನ್ನು ಒಂದು ದೊಡ್ಡ ವಿಷಯವಾಗಿ ಮಾಡಬಾರ್ದು. ದರ್ಶನ್ ಅವರು ಒಳ್ಳೊಳ್ಳೆ ಸಹಾಯ ಮಾಡಿದ್ದಾರೆ. ಜೀವನದಲ್ಲಿ ತುಂಬ ಅನಾಥಾಶ್ರಮ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ವಿದ್ಯಾರ್ಥಿಗೆ ದುಡ್ಡು ಕೊಟ್ಟಿರೋದು, ಆಟೋ ಡ್ರೈವರ್ಗೆ ಸಹಾಯ ತುಂಬ ಸಹಾಯ ಮಾಡಿದ್ದಾರೆ. ಆ ವಿಷಯದಲ್ಲಿ ದರ್ಶನ್ ಅವ್ರು ಗ್ರೇಟು. ಒಳ್ಳೊಳ್ಳೆ ಸಿನಿಮಾ ಮಾಡಿದ್ದಾರೆ. ಅದನ್ನು ಬಿಟ್ಬಿಟ್ಟು ನಾವು ಇವತ್ತು ಒಂದೇ ಒಂದು ಇಟ್ಕೊಂಡ್ರೆ ಅದನ್ನು ಪಾಸಿಟಿವ್ ಇದ್ದಾಗ ನೆಗೆಟಿವ್ನು ಒಂದು ಸರಿ ನೋಡೋದು, ನೆಗೆಟಿವ್ ಇದ್ದಾಗ ಪಾಸಿಟಿವ್ ಮಾಡಿ ನೋಡಬೇಕು. ಆಮೇಲೆ ಅವ್ರು ಒಳ್ಳೆ ವ್ಯಕ್ತಿ. ಒಳ್ಳೆ ಸಿನಿಮಾ ವಿಷಯದಲ್ಲಿ ಬಂದಾಗ ಸ್ಟ್ರಿಕ್ಟು. ನಾನೇನು ಮಾತಾಡ್ತೀನಿ ನನ್ನ ವಿಷಯದಲ್ಲಿ ಕರೆಕ್ಟಾಗಿ, ನನ್ನ ಮೆಡಿಸಿನ್ ಕರೆಕ್ಟಾಗಿ ನಾನು ಪಾಲಿಸಿ ನಾನೇನು ತೋತೀನಿ. ಆಮೇಲೆ ಅವರು ಇವತ್ತು ಮೊದಲು ಒಂದು ಕಾಲದಲ್ಲಿ TVS ಇರಲಿಲ್ಲ, ಸ್ಕೂಟಿ ಇರಲಿಲ್ಲ, ಏನಿಲ್ಲ, ನಡ್ಕೊಂಬರೋರು ಕಷ್ಟದಲ್ಲಿ ಊಟ. ಇವತ್ತು ಭಗವಂತ ಎಲ್ಲ ಕೊಟ್ಟು ಅನುಭವಿಸ್ತಾರೆ. ತಪ್ಪೇನಿದೆ. ಅವ್ರು ಕಷ್ಟ ಬೀಳ್ತಾರೆ, ಮಾಡ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಅದು ನಾವ್ಯಾಕೆ ದುರುಪಯೋಗ, ನಾವು ಅದನ್ನು ಅಹಂಕಾರ ಅಂತ ಹೇಳ್ಬೇಕು. ನಮಗೆ ಗೌರವ ಕೊಡೋದು ಅಹಂಕಾರ ಅಂತಾರೆ. ಅಲ್ಲ, ಅದು ಅವ್ರು ಇಸ್ ವೆರಿ ಗುಡ್ ಪರ್ಸನ್ನು. ಅವರಿಗೆ ಇವತ್ತು ಕಷ್ಟದಲ್ಲಿದ್ದಾರೆ. ಅವ್ರ ಜೊತೆ ನಾವು ಸಾಥ್ ಕೊಟ್ಟು ನಿಲ್ಲೋಣ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಆ ಹೆಣ್ಮಗು ತಾಯಿ ತಂದೆ ಒಳ್ಳೆಯದಾಗಲಿ. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಅದನ್ನೇನು ಮುಂದಕ್ಕೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ನಾವು ಅವ್ರಿಗೆ ಶಿಕ್ಷೆ ಆಗಲಿ ಇವ್ರ ಶಿಕ್ಷೆ ಆಗಲಿ ತಪ್ಪಾಗುತ್ತೆ. ನಮ್ಮ ಚಿತ್ರರಂಗ, ಕನ್ನಡ ಚಿತ್ರರಂಗ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬೇಕು. ದರ್ಶನ್ ಅಂತ ಕಲಾವಿದ ಬಂದು 2-3 ಸಿನಿಮಾ ಮಾಡಿದ್ರೆ ಇವತ್ತು 8-9 ಜನ ಪ್ರೊಡ್ಯೂಸರ್ ಕ್ಯೂವಲ್ಲಿದ್ದಾರೆ. ಅವರಿಗೆಲ್ಲ ಸಿನಿಮಾ ಮಾಡಲಿ, ಸಿನಿಮಾಗಳು ಥಿಯೇಟ್ರುಗಳು ಓಪನ್ ಆಗಲಿ. ಇವತ್ತು ಕ್ಲೋಸ್ ಆಗ್ತಾಯಿದೆ. ಒಳ್ಳೆ ಮೆಸೇಜ್ ಇರೋ ಸಿನಿಮಾಗಳು ಬರ್ತವೆ. ಒಳ್ಳೊಳ್ಳೆ ಸಿನಿಮಾ ಬಂದು ಒಳ್ಳೆಯದಾಗಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನಾನು ದ್ವೇಷ ಯಾರೂ ಮಾಡಬೇಡಿ, ಎಲ್ಲರೂ ಪ್ರೀತಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಕೇಳ್ತಿರೋ ಈ ಘಟನೆ ಆದಮೇಲೆ ಒಂದಿಷ್ಟು ಜನ ಅವರು ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ನೀವು ಚಿತ್ರರಂಗದಲ್ಲಿ ಇದ್ದುಕೊಂಡು ನೀವು ಅವ್ರ ಪರನ ಅಥವಾ ವಿರುದ್ಧನ ಅಂತ ಈ ಘಟನೆಗಳು? ಸರ್, ನಾನು ಯಾವತ್ತೂ ಅವರು ಅಂತಲ್ಲ, ಯಾರು ವಿರೋಧ ಮಾಡಲ್ಲ. ಯಾಕೆ ವಿರೋಧ ಮಾಡಬೇಕು? ಏನು ಅಂಥ ತಪ್ಪೇನು ಮಾಡಿದ್ರೆ? ಇದು ವಿರೋಧ ಮಾಡೋವಂಥ ವಿಷಯ ಅಲ್ಲ ಬರ್ತಾರೆ. ವಿರೋಧ ಮಾಡೋವಂಥದ್ದು ಇದು ಏನು ವಿರೋಧ ಮಾಡ್ತೀರಾ? ಸರ್, ಯಾರು ಒಬ್ಬನ ಓಡ್ ಸಾಯಿಸ್ಬೇಕು ಅಂದ್ರೆ ಯಾರು ಆ ಥರ ಮಾಡ್ತಾರಾ? ಯಾರು ಮಾಡಲ್ಲ. ಏನು ಬುದ್ಧಿ ಇಲ್ಲ ಅಷ್ಟು ಜನಕ್ಕಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಈಗ ಮೊನ್ನೆ ಒಂದು ಸತ್ಸಂಗದೇನೋ ಇದಾಯ್ತು, ಫಂಕ್ಷನ್ ಆಯಿತು, 130 ಜನ ಸೋತೋದು. ಅದಕ್ಕೆ ಯಾರು ಹೇಳ್ತೀರಾ? ಆಕ್ಸಿಡೆಂಟ್ ಇದಾರಂತವಕ್ಕೆಲ್ಲ ಆಕಸ್ಮಿಕ ಈ ಥರ ಘಟನೆಗಳು ನಡೀಬಾರ್ದು. ನಡೆದೋಗಿದೆ. ಅದಕ್ಕೆ ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾಯಿದ್ದಾರೆ. ಅದನ್ನು ಕಾನೂನಿದೆ, ನಾವು ಕಾನೂನು ಗೌರವಿಸೋಣ. ನ್ಯಾಯಾಲಯ ಇದೆ, ನ್ಯಾಯಾಲಯ ಮೇಲೆ ಅಪಾರ ನಂಬಿಕೆ ನನ್ನ. ಅದು ಬಿಟ್ಬಿಟ್ಟು ನೀವು ಯಾರ ಪರ ಯಾರು ವಿರೋಧ, ಅವರು ದರ್ಶನ್ ಅವ್ರು ಮಾಡಿ ತಪ್ಪಲ್ವ ಅಂದರೆ ತಪ್ಪು ನೀವು ಹೆಂಗೆ ನಾವು ಹೇಳೋಕ್ಕೆ, ನಾವು ಡಿಸೈಡ್ ಮಾಡೋಕ್ಕಾಗತ್ತಾ? ನಾವ್ಯಾರು ಡಿಸೈಡ್ ಮಾಡೋಕ್ಕೆ? ಕೋರ್ಟಲ್ಲೇ ಅಂತ ಮತ್ತಿರಬೇಕು. ನಾವೇ ಡಿಸೈಡ್ ಮಾಡಿ ಅವ್ನು ತಪ್ಪು ಅವನು ಕರೆಕ್ಟ್ ಅಂತ ಹೇಳ್ಬಿಟ್ರೆ ಹಾಗಾದ್ರೆ ದರ್ಶನ್ ಮಾಡಿ ತಪ್ಪು ಅಂದರೆ ಅವನು ರೇಣುಕಾಸ್ವಾಮಿ ಮಾಡಿ ತಪ್ಪಲ್ವಾ? ಅವ್ರು ಹೇಳ್ತಾರೆ ಸಾಯೋಂಗ್ ಮಾಡಬಾರ್ದು. ಮಾಡಿದಂತ ಯಾರು ಹೇಳ್ತಾರೆ? ಮಾಡೋದು ಯಾರು ಮಾಡೋದು ಅಂತ ಹೇಳ್ತಾರೆ? ಮಾಡಲ್ಲ. ಅದಕ್ಕೆ ಅದೆಲ್ಲ ಒಬ್ಬರು ಹಂಗಂತಾರೆ ಅಂತ ನಾನು ನ್ಯಾಯದ ಅಂತ ಕಾನೂನು ಗೌರವಿಸ್ತೀನಿ, ಕಾನೂನ ಪಾಲನೆ ಅವ್ರ ಸಿಸ್ಟಮ್ನ ಫಾಲೋ ಮಾಡ್ತೀನಿ. ದರ್ಶನ್ ಅದು ಮಾಡಿರಲ್ಲ ಅಂತ ಹೇಳ್ತೀನಿ. ದರ್ಶನ್ ಈಸ್ ಗುಡ್ ಪರ್ಸನ್. ನೀವು ಅವರು ಪರ ಅಂತೆಲ್ಲ ಹೇಳಿದ್ರಿ. ಒಂದಿಷ್ಟು ಜನ ವಿಡಿಯೋ ನೋಡಿದ್ರೆ ಒಂದಿಷ್ಟು ಕಮೆಂಟ್ ಆಗ್ತಾರೆ, ನೀವೇನು ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತೀರಾ ಆ ಥರದ್ದೆಲ್ಲ ಕಮೆಂಟ್ ಆಗ್ತಾರೆ. ಅದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಒಳ್ಳೆಯನು ಅಂತಲೂ ಕೆಟ್ಟವನು ಅಂತ ನಾನು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಯಾವನಾರು ಬೈದ್ರೆ ಬಗ್ಗೆ ಅಂದ್ಕೊಳ್ತೀನಿ. ನೀನು ನಮ್ಮನ್ನ ಅಂತಾನೆ, ನಮ್ಮಮ್ಮಂತ ಬತ್ತಾನ, ನಾನು ಅವ್ರಿಗೆಲ್ಲ ಕೌಂಟ್ರೆ ಕೊಡಬಾರ್ದು ಬ್ರದರ್. ಅಂದರೆ ಯಾರೇನಾರು ಅಂದ್ಕೊಳ್ಳಿ, ಯಾರೇನಾಗುತ್ತೆ. ಆಮೇಲೆ ಹೇಳ್ದವ್ರೆಲ್ಲ ಬೊಗಳೋನ ಕಚ್ಚೋದ ಬೊಗಳಲ್ಲ. ನಾವು ಆರ್ಡಿನರಿ ಅಲ್ಲ, ನಾವು ಎಕ್ಸ್ಟ್ರಾ ಆರ್ಡಿನರಿ. ಆಮೇಲೆ
ಯಾರು ಇವತ್ತು ಮಾತಾಡಬೇಡಿ ಅಂತ ಹೇಳ್ತೀನಿ. ನಮ್ಮ ಅಭಿಮಾನಿಗಳಿದ್ರೆ ನೀವು ಕಾಮೆಂಟ್ ಹಾಕ್ಬಾರೋ, ಹೆಲ್ತಿ ಕಾಮೆಂಟ್ ಹಾಕಿ. ಯಾರೇ ಒಂದು ತಪ್ಪು ಅವರು ಹಂಚಿಕೆ ಆಗಿರ್ತದೆ, ಅದನ್ನು ನೀವು ಬೇರೆ ಥರ ಒಂದು ಕೌಂಟ್ರ್ ಕೊಡಿ. ಇಲ್ಲ ನೀವು ಈ ಥರ ಯಾಕೆ ಅನ್ಕೋತೀರಾ ಅಂತ ಕೇಳಿದಾಗ ಅವ್ರು ಪರಿವರ್ತನೆ ಆಗ್ಬೋದು. ನೀವು ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತೀರಾ? ತಪ್ಪು ನೀವು ಮಾಡೋದು. ನೀನು ಅಂತಲ್ಲ, ಯಾವುದೇ ಅಭಿಮಾನಿ, ನಾನಾದರೂ ಅಷ್ಟೇ. ಆಮೇಲೆ ಅವರ ತಲೆಗೆ, ಆಮೇಲೆ ನೀನು ನಿಮ್ಮ ಅಪ್ಪ ಅಂತ ಇರೋದು ಜನ ಯಾರಿಗೂ ಗೌರವ ಕೊಡೋದು. ಪ್ರೀತಿಸಿದ್ರೆ ಪ್ರಾಣ ಕೊಡ್ತಾರೆ, ಪ್ರೀತಿಸಿದ್ರೆ ಹೋಗೋತ್ತಿಗೆ ಹಂಚ್ಕೊಂಡಂತಾರೆ. ಅದರಿಂದ ನಾವೆಲ್ಲರೂ ಎಲ್ಲ ರೀತಿಯೂ ಇರಬೇಕು. ನಾವು ಸಮಾಜದಲ್ಲಿ ಒಂದು ಬೆಳಿಬೇಕು ಅಂತ ಒಂದು ಬತ್ತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು, ಕೆಲವು ಯೋಚನೆ ಮಾಡ್ಬಾರ್ದು. ನಾನು 20 ಗಂಟೆ ಕಾಮೆಂಟು ನೋಡೋಕ್ಕಲ್ಲ, ಕಾಮೆಂಟ್ ಹಾಕೋಲ್ಲ. ನಾನು ಹೇಳ್ಬಿಟ್ಟು ಹೋಗ್ತಾ ಇರ್ತೀನಿ. ನನ್ನದೇ ಒಂದು ಸ್ಟೈಲ್. ನಾನು ಸಾಹಸ ಸಿಂಹನ ಶಿಷ್ಯ ಡಾಕ್ಟರ್ ವಿಷ್ಣುವರ್ಧನ್ ನಮ್ಗೆ ಹೇಳ್ಕೊಡೋದು, ನಿನ್ನ ಕೈಲಾದರೂ ಒಳ್ಳೇದು ಮಾಡು, ಕೆಟ್ಟದ್ದು ಲೈಫಲ್ಲಿ ಬಯಸಬೇಡ, ಆದರೆ ಮಾಡುತ್ತೀನಿ. ನಾನು ಅವ್ರ ಬಗ್ಗೆ ನಿಂತಿರ್ತೀನಿ, ಅವ್ರಿಗೆ ಸಹಾಯಕ್ಕೆ ಇರ್ತೀನಿ. ಅವರೇನೇ ಆದರೂ ನಾನು ದರ್ಶನ್ ಅವ್ರಿಗೆ ಸಪೋರ್ಟಿಗೆ ಇರ್ತೀನಿ ಅಂತ ಹೇಳಿ. ನೀವು ಕೂಡ ಚಿತ್ರರಂಗದಲ್ಲಿ ದರ್ಶನ್ ಅವರ ಆರಂಭಿಕ ಹಂತದಲ್ಲಿ ಕೂಡ ಹತ್ತಿರದಿಂದ ನೋಡ್ಕೊಂಡು ಬಂದಿರ್ತೀರ. ಆ ಲೂನಾಯಿಂದ ಸ್ಟಾರ್ಟ್ ಆಗಿ ಇವಾಗ ಲ್ಯಾಂಬೋರ್ಗಿನಿ ಅಲ್ಲಿ ತನಕ ಬಂದಿದೆ. ಅವರ ಸ್ವಭಾವ ನೀವು ಹೇಗಿರುತ್ತೆ ಅಂತ? ದುಡ್ಡು ವಿಷಯದಲ್ಲಿ ಸಿಸ್ಟಮ್ ಜಾಸ್ತಿ. ದುಡ್ಡು ಏನು ಮಾತಾಡ್ತು ಕೊಡ್ಬಿಡು, ಇಟ್ಸ್ ವೆರಿ ಗುಡ್. ದುಡ್ಡು ಕೊಡಲಿಲ್ಲ ನೀನು ಅವರಷ್ಟು ದ್ವೇಷ ಮಾಡೋರು ಯಾರಲ್ಲ. ಅವ್ರು ಮಾತಾಡಿ ಕೊಟ್ಬಿಟ್ರೆ ಅವರಷ್ಟು ಪ್ರೀತಿ ಮಾಡೋರಲ್ಲ. ಅವರು ಒಂದೇ ಮನಿ ಇದ್ದರೆ ರಿಲೇಷನ್ ಇಸ್ ವೆರಿ ಗುಡ್. ಮನಿ ಇಸ್ ನಾಟ್ ಗಿವ್, ರಿಲೇಷನ್ ಇಸ್ ನಾಟ್ ಗುಡ್. ದಟ್ಸ್ ಆಲ್. ಆ ಥರ ಒಂದು ಕ್ಯಾರೆಕ್ಟರ್. ದರ್ಶನ್ ಅವರು ಚೆನ್ನಾಗಿದ್ದಾಗ ಅಂದಾಗ ಅವರು ಹಿಂದೆ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಪ್ರತಿಯೊಬ್ಬರು ಚೆನ್ನಾಗಿದ್ದಿದ್ರು ಅವ್ರ ಜೊತೆ. ಈ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಜನ ಜೈಲ್ ಕಡೆಯೆಲ್ಲ ಭೇಟಿ ನೀಡಿದರು, ಇನ್ನೊಂದಿಷ್ಟು ಅವ್ರ ಆಪ್ತರು ಭೇಟಿ ನೀಡಿಲ್ಲ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅಂದರೆ ಅವರು ಆಪ್ತರ ಬಳಗದಲ್ಲಿದ್ದವ್ರಂಥವ್ರು ಭೇಟಿ ಮಾಡಿಲ್ಲ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಸರ್, ಇವಾಗ ನಾವು ಭೇಟಿ ಮಾಡಿರೋರ ಬಗ್ಗೆ ಒಳ್ಳೆಯವರು, ಭೇಟಿ ಮಾಡಿಲ್ಲರು ಕೆಟ್ಟರು ಅಂತಲ್ಲ. ಕಾಲ, ಏಕೆಂದರೆ ಕೆಲವೆಲ್ಲ ಮಾಧ್ಯಮದಲ್ಲಿ ಇರ್ತಾರೆ, ಒಳಗೆ ಬಿಡಲ್ಲ, ಜೈಲರು ಬಿಡಲ್ಲ, ಹೋಗಲ್ಲ. ಎಲ್ಲರಿಗೂ ಆಸೆ ಇರ್ತದೆ, ಬಿಡ್ದಲ್ಲ, ಏನಾದ್ರು ನಮ್ಮನ್ನೇನೋ ಟಾರ್ಗೆಟ್ ಮಾಡ್ತಾರೆ ಅಂತ ಭಯ ಇರ್ತದೆ. ಭಯ ಬೀಳೋರು ಇರ್ತಾರೆ, ಹೆದರ್ಕೊಳ್ಳೋರು ಇರ್ತಾರೆ, ಟಾರ್ಗೆಟ್ ಇರ್ತಾರೆ. ಅದರಿಂದ ಅವ್ರು ಕೆಲ ತಲೆ ಕೆಡಿಸೋದು. ಆಮೇಲೆ ಹೋಗಿಲ್ಲ ಅಂತ ತಕ್ಷಣ ಅವ್ರ ಮೇಲೆ ಅಭಿಮಾನ ಕಮ್ಮಿ ಅಂತಲ್ಲ. ದರ್ಶನ್ ಅಭಿಮಾನ ಎಲ್ಲರಿಗೂ ಇದ್ದೇ ಇರ್ತದೆ. ದರ್ಶನ್ ಒಳ್ಳೆ ವ್ಯಕ್ತಿ. ಹೋದವ್ರಿಗೆಲ್ಲ ನೀನು ಇದು, ಹೋಗ್ಲಿವ್ರಿಗಿಲ್ಲ ಅಂತ ಯಪ್ಪ ತಿಳ್ಕೊಳ್ಳಲ್ಲ. ಅವನು ಒಳ್ಳೆ ಹುಡುಗ ಸರ್ ದರ್ಶನ್. ಒಳ್ಳೆ ಹುಡುಗ, ಒಳ್ಳೆ ವ್ಯಕ್ತಿ. ಆಮೇಲೆ ಹ್ಯೂಮನ್ ಬೀಯಿಂಗ್. ಆ ಕೋಪ ಒಂದೊಂದು ಟೈಮ್ ಇರ್ತದೆ, ಅದೇ ಟೈಮ್ ಇವತ್ತು ಅವ್ರು ಸಫರ್ ಮಾಡಿದ್ದು ನೋಡಿದ್ರೆ ಅವರಿಗೆ ಅರ್ಥ ಆಗಿರುತ್ತೆ. ನಾವು ಜೀವನದಲ್ಲಿ ಕೆಲವು ಕಳ್ಕೊಂಡಿದ್ದೀವಿ, ಕೆಲವು ಏನೇ ದುಡ್ದಿದ್ರು ಈ ನೆಮ್ಮದಿ ನನ್ನ ಮುಖ್ಯ. ಅದು ಹೋಗಿದೆ, ಅದು ಪಡಿತಾರೆ. ಅವ್ರು ತಿರ್ಗಾ ಒಳ್ಳೆಯದಾಗುತ್ತೆ. ದರ್ಶನ್ ಅವರು ಅದೇ ರೀತಿ ಇರ್ತಾರೆ, ಮುಂದಕ್ಕೆ ಏನಿರ್ತಾರೆ ಅದೇ ರೀತಿಯೇ ಇನ್ನೂ ಚೆನ್ನಾಗಿರ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಈ ಘಟನೆಯಿಂದ ಒಂದಿಷ್ಟು ಜನರಿಗೆ ಬೇಜಾರು ಉಂಟಾಗಿದೆ. ಅವರ ಅಭಿಮಾನಿಗಳಿಗೆ ಇರ್ಬೋದು, ಅವರ ಫ್ಯಾಮಿಲಿಯವ್ರಿಗೆ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬೇಜಾರು ಉಂಟಾಗಿದೆ. ಇದೆಲ್ಲ ಘಟನೆ ಆದಮೇಲೆ ನೀವು ಅವ್ರ ಫ್ಯಾಮಿಲಿನ ಏನಾದರೂ ಭೇಟಿಯಾಗಿ ಮಾತುಕತೆ ಏನಾದರೂ ಆಡಿದ್ದೀರಾ? ಏನಂತ ಅವ್ರ ಫ್ಯಾಮಿಲಿ, ದರ್ಶನ್ ಅವ್ರ ಫ್ಯಾಮಿಲಿ ಏನಾದರೂ ಭೇಟಿಯಾಗಿದ್ದೀರಾ? ಸರ್, ನಾನು ಇವಾಗ ಹೋಗಿ ದರ್ಶನ್ ಫ್ಯಾಮಿಲಿಗೆ ಏನಂತ ಕೇಳೋಕ್ಕಾಗತ್ತೆ? ಅವರೇನು ಕೇಳಿದ್ರೆ ನಾವು ಹೇಳೋದು, ನಾವು ಅಕ್ಕ ಜೊತೆ ಸಹಾಯ ಮಾಡೋದು. ಆದರೆ ಎರಡನೇ ಮಾತಿಲ್ಲ. ನಾವಾಗಿ ದರ್ಶನ್ಗೆ ಬನ್ನಿ ಅಂತ ಹೇಳೋಕ್ಕಾಗತ್ತೆ? ಗೊತ್ತಿರುತ್ತೆ ಅವ್ರಿಗೆ. ಉದ್ಯಮ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಯಾವಾಗಲೂ ಬೇಕಾದ್ರೆ ಯಾರೇ ಕರೆದ್ರು ನಾನು ಅವ್ರ ಜೊತೇಲಿರ್ತೀನಿ. ಈ ವಿಷಯದಲ್ಲಿ ಕರೆದ್ರೆ ಹೋಗ್ತೀನಿ, ನನ್ನ ಕೈಲಿ ಏನಾಗುತ್ತೆ ಕೆಲಸ ಸಹಾಯ ಮಾಡ್ತೀನಿ, ಜೊತೆಲಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಘಟನೆ ಆದಮೇಲೆ ವಾಣಿಜ್ಯ ಮಂಡಳಿ ಕಡೆಯಿಂದ ಒಂದಿಷ್ಟು ಹಣ ಸಹಾಯ ಮಾಡಿದರು ರೇಣುಕಾ ಸ್ವಾಮಿ ಕುಟುಂಬಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ, ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಇವತ್ತು ರೇಣುಕಾ ಸ್ವಾಮಿ ವಾಣಿಜ್ಯ ಮಂಡಳಿ ಕುಟುಂಬ ಈಗ ಎಲ್ಲರೂ ಹೋಗಿ ಅಂತ ಹೇಳಿ ನಾನಿದ್ದೀನಿ, ನೀವು ಇದು ಮಾಡಿ ಸಹಾಯ ಮಾಡಿ, ಒಳ್ಳೇದಾಗಲಿ ಅಂತ ಹೇಳಿ ಬನ್ನಿ. ನಾನು ನಿಮ್ಮ ಜೊತೆ ಇರ್ತೀನಿ, ಯಾರಿಗೂ ಇರಲ್ಲ ಸರ್, ಯಾರಿಗೂ ಇರಲ್ಲ. ಆದರೆ ನಿಮ್ಮ ಕೈಲಾಗ ಸಹಾಯ ಮಾಡಿ, ನಾವು ಒಳ್ಳೇದು ಬಯಸೋಣ. ನಾನು ಕೂಡ ರೇಣುಕಾ ಸ್ವಾಮಿ ಕುಟುಂಬನ ಭೇಟಿಯಾಗಿ ಬಂದಿದ್ವಿ. ನಾವು ಅವ್ರಿಗೆ ಒಂದು ಕ್ವಶನ್ ಕೇಳಿದ್ವಿ, ಸರ್ ದರ್ಶನ್ ಅವರು ಹಾಗೂ ಅವರ ಆಪ್ತರ ಕಡೆಯಿಂದ ಏನಾದರೂ ಸಹಾಯ ಅಂತ ಬಂದರೆ ನೀವು ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ್ವಿ. ನಮಗೆ ದರ್ಶನ್ ಅವರು ಹಾಗೂ ಅವ್ರ ಕಡೆಯಿಂದ ಏನು ಸಹಾಯ ನಮಗೆ ಬೇಕಿಲ್ಲ, ಅದೇನು ಕಾನೂನು ಪ್ರಕಾರ ಏನಾಗುತ್ತೋ ಅದಾಗಲಿ, ಅವ್ರ ಕಡೆಯಿಂದ ಯಾವುದೂ ಸಹಾಯ ನಮಗೆ ಬೇಕಾಗಿಲ್ಲ ಅಂತ ಅವರು ಹೇಳಿದರು. ಇದಕ್ಕೆ ಏನು ಹೇಳ್ತೀರಾ ಅಂತ? ಸರ್, ಇವಾಗ ಈ ಸಮಯದಲ್ಲಿ ಅವರು ಅಂತಲ್ಲ, ಯಾರೇ ಇದ್ರೂ ಆ ಪರಿಸ್ಥಿತಿ ಹಂಗೆ ಮಾತಾಡ್ತಾರೆ. ಈ ಸಮಯದಲ್ಲಿ ಯಾರೇ ಇದ್ರೂ ಆ ಜಾಗದಲ್ಲಿ ಮಾತಾಡ್ತಾರೆ. ಅದು ಆ ಟೈಮ್ ನೋವು. ಸ್ವಲ್ಪ ದಿನದ ಮೇಲೆ ಸಮಾಧಾನ ಆಗುತ್ತೆ, ಅವ್ರಿಗೂ ಅರಿವಾಗುತ್ತೆ, ನಮ್ಮಾಗ ಮಾಡಿ ತಪ್ಪಲ್ವಾ ಅಂತ ಅರಿವಾಗುತ್ತೆ. ಅದನ್ನು ನಾವು ಇದನ್ನು ಕೆದಕಕ್ಕಿಂತ ಅದನ್ನು ಆರಿಸೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈ ಟೈಮಲ್ಲಿ ಕೇಳಿದಾಗ ಎಲ್ಲ ಪ್ರತಿಯೊಬ್ಬರು ಹಂಗೆ ಅಂತಾರೆ, ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಆ ಕ್ಷಣದ ನಾವರೇ ಅಂತಲ್ಲ, ಯಾರಿದ್ರು ಹಂಗೆ ಹೇಳ್ತಾರೆ. ಅದನ್ನು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವರು ಧೈರ್ಯ ತುಂಬಿ ಅವ್ರಿಗೇನು ಬೇಕು ಸಹಾಯ ಮಾಡೋಂಥ ಪರಿಸ್ಥಿತಿ ಎಲ್ಲರೂ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ದರ್ಶನ್ ಅವ್ರನ್ನ ಭೇಟಿ ಮಾಡುವಂಥದ್ದು ಏನಾದರೂ ಪ್ಲ್ಯಾನ್ ಇದೆಯಾ? ಆ ಥರದ್ದು ಏನಾದರೂ ಇದೆಯಾ ಏನು ಅಂತ? ನಾನು ನಿಜವಾಗ್ಲೂ ಇದೆ ದರ್ಶನ್ ಭೇಟಿ ಮಾಡೋಕೆ ಅಂದ್ಕೊಂಡಿದ್ದೀನಿ. ನಾನು ಉದ್ಯಮದ ಪರವಾಗಿಯೂ ನಮ್ಮ ಅವ್ರ ಕಷ್ಟಕ್ಕೆ ಹೋಗಿ ಭೇಟಿ ಮಾಡ್ಕೊತೀನಿ.
ಅಲ್ಲಿ ಪರ್ಮಿಷನ್ಗಳು ಸ್ವಲ್ಪ ಟೈಟ್ ಆಗಿರೋದ್ರಿಂದ ಕೆಲವೇ ದಿನಗಳು ಭೇಟಿ ಆಗ್ಬಿಟ್ಟು ಮಾತಾಡ್ಕೊಂಡು ಅವ್ರ ನೋವಲ್ಲಿ ನಾನು ಸ್ಪಂದಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದ ಹಾಗೆ ಈ ಘಟನೆ ಎಲ್ಲ ಆದ ನಂತರ ಒಂದಿಷ್ಟು ಮಂಡ್ಯದಲ್ಲಿ ಅವ್ರ ವಿರುದ್ಧ ವಿರುದ್ಧ ಮಾತಾಡೋರಿಗೆ ಒಂದಿಷ್ಟು 150 ರೂಪಾಯಿ, ಒಬ್ರಿಗೆ 150 ರೂಪಾಯಿ ಕೊಟ್ಬಿಟ್ಟು ಕರ್ಕೊಂಡು ಬಂದು ದರ್ಶನ್ ಅವ್ರ ವಿರುದ್ಧವಾಗಿ ಮಾತಾಡೋಕ್ಕಂತಾನೆ ಪಿತೂರಿ ಎಲ್ಲ ನಡೀತು. ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ದರ್ಶನ್ ಅವ್ರಿಗೆ ವೈರಿಗಳ ಕಾಟ ಜಾಸ್ತಿ ಇದೆಯಾ ಏನು ಅಂತ, ಈ ಥರದ್ದೆಲ್ಲ ಯಾಕೆ ನಡೆಯುತ್ತೆ ಅಂತ? ಸರ್, ದರ್ಶನ್ ಫ್ರೆಂಡ್ಸ್ ಅಷ್ಟು ಜನ ವೈರಿಗಳು ಇರ್ತಾರೆ, ಪರ ಅಂದಮೇಲೆ ವಿರೋಧ ಇದ್ದೇ ಇರ್ತದೆ. ಆಮೇಲೆ ದರ್ಶನ್ ಅವರು ಜನಗಳ ಮನಸ್ಸಲ್ಲಿ ಹಚ್ಚ ಹಸಿರಾಗಿರ್ತಾರೆ. ಅವ್ರು ಏನೋ ಇದ್ದರೆ ಬೇರೆ ಯಾವ್ದಾರು ಇದರಲ್ಲಿ ಇರಬೇಕು. ಆಮೇಲೆ ಅವ್ರಿಗೆ ರಾಜಕೀಯದವರು ತುಂಬ ಜನ ಸ್ನೇಹಿತರಿದ್ದಾರೆ. ಒಬ್ಬ ಕಲಾವಿದ ಅಂದರೆ ಎಲ್ಲರ ಸ್ನೇಹಿತರು, ಪೊಲಿಟಿಕಲ್ ಇರ್ತಾರೆ, ನಾನ್ ಪೊಲಿಟಿಕಲ್ ಇರ್ತಾರೆ, ಡಿಪಾರ್ಟ್ಮೆಂಟ್ ಇರ್ತಾರೆ, ಎಲ್ಲ ಥರ ಇರುತ್ತೆ. ಇಂಥ ಟೈಮಲ್ಲಿ ಯಾರು ಮುಂದೆ ಬರೋಕ್ಕೆ ಭಯ ಬೀಳ್ತಾರೆ. ಯಾಕೆಂದರೆ ಮುಂದೆ ಬಂದಾಗ ಅವ್ರನ್ನೇ ಹೈಲೈಟ್ ಮಾಡಿ ಇವ್ರು ಇಂಥವ್ರಿಗೆ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ದ ಅಂತಿರ್ತಾರೆ. ಅದರಲ್ಲಿ ಕೆಲವು ಈ ಮಾಧ್ಯಮಗಳು ಏನಾಗಿದೆ ಅಂದರೆ ನಾನು ನಂದು ಫಸ್ಟು ಅಂತ ಹಾಕ್ಬಿಡ್ತಾರೆ. ಆ ಕ್ಷಣಕ್ಕೆ ಜನಗಳಿಗೆ ಅದು ಅರ್ಥ ಆಗೋಲ್ಲ. ಅದರಿಂದ ಎಲ್ಲ ಸ್ವಲ್ಪ ಇಲ್ಲಿ ಇಟ್ಟಿರ್ತಾರೆ. ಈಗ ನಾವು ಮಂಡಿ ಬಿಸಿಬಿಟ್ಟಿದ್ದೀವಿ, ಯಾವಾಗ ಯಾರ್ಯಾರು ಕಾಳಿರ್ತೀವಿ, ನಾನು ಯಾವಾಗ ಮುಂದೆನೇ ಇರ್ತೀನಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಏನು ಅಂಥದ್ದೇನು ಇದು ಅನ್ಎಕ್ಸ್ಪೆಕ್ಟೆಡ್ ಸರ್. ಇದು ಸರ್ ಯಾರೋ ಒಬ್ರು ಮಾಡಬೇಕು ಅಂತಿದ್ರೆ ಅದು ಬೇರೆ ರೀತಿ ಆಗುತ್ತೆ. ಇದು ಅನ್ಎಕ್ಸ್ಪೆಕ್ಟೆಡು. ಅದರಿಂದ ನಮ್ಮ ನ್ಯಾಯಾಲಯ ಇದನ್ನು ಸಂಪೂರ್ಣವಾಗಿ ನಿಧಾನ ಗಮನ ಮಾಡಿ ನ್ಯಾಯ ಕೊಡುತ್ತೆ, ನ್ಯಾಯ ದರ್ಶನ್ ಪರ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಅವರು ಕೂಡ ನಿಮಗೂ ತುಂಬ ಆಪ್ತರಾಗಿದ್ರು ಅಂಥವ್ರು. ಈ ಹಿಂದೆ ಲಾಸ್ಟ್ ಅವ್ರನ್ನ ಯಾವತ್ತು ಭೇಟಿಯಾಗಿದ್ರಿ? ಆ ಭೇಟಿಯಾದ ಸಂದರ್ಭದಲ್ಲಿ ಏನು ಮಾತುಕತೆ ಆಡಿದ್ರಿ ಅಂತ ದರ್ಶನ್ ಅವ್ರ ಜೊತೆ ನೀವು? ನಾನು ಮ್ಯಾಟ್ನಿ ಸಿನಿಮಾಗೆ ಫಂಕ್ಷನ್ ಕರೆದ್ರು. ನಾನು ಹಂಗೆ ಸ್ಟೇಜ್ ಮೇಲೆ ಅಲ್ಲೇ ಕೂತಿದ್ದೆ. ನೋಡ್ಬಿಟ್ಟು ಅಣ್ಣ ಬನ್ನಿ ಅಂತ ಕರೆದ್ರು. ಇಲ್ಲ ಬರ್ತಾರಂದೆ. ಅಣ್ಣ ಬಣ್ಣ ಅಂತ ಕರೆದ್ರು. ಯಾಕೆ ಬರಲ್ಲ, ನಾನು ಬರಲ್ಲ ಅಂದರು. ಆ ಪ್ರೀತಿ ಬಂಧ ಇದೆಯಲ್ಲ ಅಷ್ಟೇ, ಬೇರೆ ಏನಿಲ್ಲ. ಬಂದಾಗೆ ಅಣ್ಣ ಏನು ನಡೀತಿದೆ, ಶೂಟಿಂಗ್ ನಡೀತಿದ್ದೆ, ಮಗು ನಡೀತಿದೆ ಅಂತ ಹೇಳಿದ್ರು. ಪ್ರೀತಿ ನನ್ನನ್ನು ಯಾವ ಕಡೆ ಪ್ರೀತಿಯಿಂದ ಮಾತಾಡ್ತಿದ್ರು. ಆಮೇಲೆ ನಾನು ಅದೇ ರೀತಿ ಅವ್ರಿಗೆ ಆಮೇಲೆ ತುಂಬ ಹಚ್ಕೊಳಕ್ಕೆ ಹೋಗ್ತಿರಲಿಲ್ಲ. ಅವರು ಅಷ್ಟೇ ಸಿಕ್ತಾಗ ಅಂದರೆ ಶೂಟಿಂಗ್ ಊಟ ಮಾಡ್ದಲ್ಲಿ ಕಳಿಸ್ತಿರಲಿಲ್ಲ. ಒಂದು ವೆರಿ ಗುಡ್ ಡಬ್ಬಿಂಗ್ ಸಿಕ್ತಾಗ ಅಷ್ಟೇ ಅವರು ಊಟ ತರಿಸಿ ಜೊತೆಲಿ ಊಟ ಮಾಡೋರು. ಇವೆಲ್ಲ ಅವ್ರದ್ದು ಡಬ್ಬಿಗಿತ್ತು, ನಮ್ಮ ಡಬ್ಬಿಗಿತ್ತು. ಶೂಟಿಂಗ್ ಹೋದಾಗ ತಪ್ಕೊಂಡು ಆಮೇಲೆ ಪ್ರೀತಿ ಸರ್, ನಮ್ಮ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎರಡೂ ಇದೆ. ನಾವು ಅವ್ರ ಬಗ್ಗೆ ಅಷ್ಟೇ ಪ್ರೀತಿ ಗೌರವ ಇಟ್ಕೊಳ್ತೀವಿ. ಇನ್ನೊಂದು ನನ್ನ ಪರ್ಸ್ನಲ್ ಕ್ವಶನ್ ಅಂತ ಕೇಳಿದೆ, ಮುಂದೆ ಎಲ್ಲಾದರೂ ದರ್ಶನ್ ಅವ್ರ ಜೊತೆ ನೀವು ಏನಾದರೂ ಸಿನಿಮಾ ಮಾಡೋದು ಆ ಥರದ್ದು ಏನಾದರೂ ಮಾತುಕತೆ ಆಗಿತ್ತಾ ಏನು ಅಂತ? ನಂದು ಆರ್ಡರ್ ತುಂಬ ವರ್ಷದ ಹಳೆಯ ಅಡ್ವಾನ್ಸ್ ಇದೆ. ನಂದು ಅವರು ಅಂತ ಎಲ್ಲ ತುಂಬ ಕಲಾವಿದ್ರ ಜೊತೆ ಅಡ್ವಾನ್ಸ್ ಇದೆ. ನಾನು ವ್ಯಾಪಾರಿ, ನಾನು ಸಿನಿಮಾ ಮಾಡ್ತೀನಿ, ತಪ್ಪೇನೆ. ಈಗ ಆದ ತಕ್ಷಣ ಸಿನಿಮಾ ಮಾಡಲ್ಲ, ಅವ್ರು ಬಂದು ಹೊಡ್ಡಿದ ತಕ್ಷಣ ಸಿನಿಮಾ ಮಾಡ್ತಿಂತಿಲ್ಲ. ಅವ್ರು ಯಾವಾಗ ಕರೆದು ಸಿನಿಮಾ ಕೊಟ್ಟರೆ ಡೇಟ್ ಕಾಂಟ್ರಾಕ್ಟ್ ಮಾಡ್ತೀನಿ, ಎಲ್ಲ ಮಾಡಾದ್ಮೇಲೆ ಮಾಡ್ತೀನಿ. ಆದರೆ ನಾನು ವ್ಯಾಪಾರ ಸರ್, ತೊಂದರೆ ಇಲ್ಲ, ಒಳ್ಳೆಯದಾಗುತ್ತೆ. ಈಗ ನನಗೆ ಗೊತ್ತಿರುತ್ತೆ ನಾನು ಏನು ವ್ಯಾಪಾರ ಮಾಡಬೇಕು ಅಂತ. ದರ್ಶನ್ ಈಸ್ ವೆರಿ ಗುಡ್ ಕೋಆಪರೇಟಿವ್, ಒಳ್ಳೆಯದಾಗಲಿ ಅಂತ ಹೇಳಕ್ಕೆ. ಒಂದಿಷ್ಟು ಜನ ಇದೆಲ್ಲ ಆದಮೇಲೆ ಹೇಳ್ತಾಯಿದ್ರು ದರ್ಶನ್ ಅವ್ರನ್ನ ಬ್ಯಾನ್ ಮಾಡಬೇಕು, ಆ ಥರದ್ದೆಲ್ಲ ಮಾತು ಕೇಳಿಬಂತು, ನೀವು ನೋಡಿರ್ತೀರ. ಇದೆಲ್ಲ ಯಾಕೆ ಹುಟ್ಕೊಳ್ಳುತ್ತೆ ಅಂತ ಅಂದರೆ ದರ್ಶನ್ ಅವರು ಇಲ್ಲಾಂದರೆ ಚಿತ್ರರಂಗ ಇಲ್ವಾ, ಅಥವಾ ಅವರು ಇದ್ದರೆ ಚಿತ್ರರಂಗಕ್ಕೆ ಏನಾದರೂ ಈ ಥರದ್ದು ಏನಾದರೂ ಆಗ್ತಿದೆಯಾ ಏನು ಅಂತ? ಇದು ಸರ್, ಇಲ್ಲಿ ಯಾರಿರಲಿ ಬಿಡಲಿ, ಚಿತ್ರರಂಗನೇ. ಈಗ ವೀರಸ್ವಾಮಿ ಎಂತೆಂಥ ಪ್ರೊಡ್ಯೂಸರ್ ಇದ್ದರು, KCN ಗೌಡ್ರೆಲ್ಲ ಇದ್ದರು. ಅವ್ರು ಇವಾಗಿಲ್ಲ, ಪ್ರೊಡ್ಯೂಸರ್ ಇಲ್ವಾ? ಇದ್ದೀವಿ. ಇವತ್ತು ನಾನಿಲ್ಲ, ಇನ್ನೊಬ್ಬ ಬರೋಲ್ಲ, ಬರ್ತದೆ. ಅವೆಲ್ಲ ಸುಳ್ಳು. ದರ್ಶನ್ ಅವರು ಒಂದು ಮಾಸ್ ಹೀರೋ, ಬಿಸ್ನೆಸ್ ಹೀರೋ, ಚೆನ್ನಾಗಿರುತ್ತೆ ಅಂತ ಆ ಥರ ಹೇಳಿರ್ತಾರೆ ಹೊರತು. ಆಮೇಲೆ ಬ್ಯಾನ್ ಅಂತ ಪದ ಯಾರು ಉಪಯೋಗಿಸಲ್ಲ. ನಾವು ಚಿತ್ರರಂಗದ ಯಾರು ಉಪಯೋಗಿಸೋಂಗೂ ಮಾತಾಡಬೇಡಿ ಅಂತ ಹೇಳಿದೆ. ಅದು ಯಾರು ಬ್ಯಾನ್ ಮಾಡಲ್ಲ. ಯಾಕೆ ಮಾಡಬೇಕು? ದರ್ಶನ್ ಬ್ಯಾನ್ ಮಾಡಿ ಏನು ಪ್ರಯೋಜನ? ಹಂಗಾರೆ ಸುಳ್ಳು, ಅದೆಲ್ಲ ಗಾಸಿಪ್ಪು. ಇಲ್ಲ, ಬ್ಯಾನ್ ಅಂತ ಪದ ಯಾರು ಮಾಡಲ್ಲ. ಬಂದ ತಕ್ಷಣ ಸಿನಿಮಾ ಮಾಡೋಕ್ಕೆ ತುಂಬ ಫಸ್ಟು ಅವ್ರಿಗೆ ಏನಿದೆ ಕಮಿಟ್ಮೆಂಟ್ಗಳು, ಕೊಟ್ಟಂಥ ನಿರ್ಮಾಪಕರು ಪೂಜೆಗಳು ಫಿನಿಷ್ ಮಾಡಲಿ ನಾವು ಹೇಳ್ತೀವಿ. ನಾವು ಅವ್ರು ಬಂದು ಬೇಗ ಸಿನಿಮಾ ಮಾಡಲಿ, ನಮಗೆ ಬೇಲಲ್ಲಿ ಬಂದು ಸಿನಿಮಾಗಳು ಫಿನಿಷ್ ಮಾಡಿ ನಾವು ಅಂದರೆ ಬ್ಯಾನ್ ಬಗ್ಗೆ ಯಾರು ಯೋಚನೆ ಮಾಡೋದು, ಅದು ಕನಸಲ್ಲೂ ಯೋಚನೆ ಮಾಡೋಲ್ಲ. ಒಳ್ಳೆ ಕಲಾವಿದರು ಸರ್, ಕಲಾವಿದರು ಇದು ಆಗಬಾರ್ದು, ಆ ಥರ ಆಗಿದೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕು ಅಂತ ನಾವು ಹೇಳ್ಕೊತೀವಿ ಹೊರತು. ಇನ್ನೊಂದು ನನ್ನ ಕೊನೆಯ ಪ್ರಶ್ನೆ, ಇದೆಲ್ಲ ಆಯಿತು, ಘಟನೆ ಆಗಿ ಹೋಗಿದೆ. ಮುಂದೆ ಚಿತ್ರರಂಗ ಬಂದ ಮೇಲೆ ದರ್ಶನ್ ಅವರು ಯಾವ ರೀತಿ ಇರ್ಬೋದು? ಅಂದರೆ ತಪ್ಪನ್ನು ತಿದ್ಕೊಂಡು ಮುನ್ನಡಿಬೋದಾ, ಅಥವಾ ಹೇಗೆ ಅಂತಾರೆ? ನೀವು ಅವ್ರು ಆತ್ಮದವರು ಅಂತ ಹೇಳಿದ್ರಲ್ಲ, ಆ ಕಾರಣ. ಸರ್, ದರ್ಶನ್ ಯಾವತ್ತೂ ನಾನು ಮುಂದೆ ಅಂತ ಬರೋಕ್ಕೆ ಇಲ್ಲ, ಹಿಂದೆನೇ ಇರ್ತಾನೆ. ಅಪ್ಪ ಹುಡುಗ ತುಂಬ ಸ್ವಲ್ಪ ಸಂಕೋಚನ ಇರ್ತದೆ, ಹಿಂದೆನೇ ಇರ್ತಾನೆ. ಆಮೇಲೆ ಇಂಡಸ್ಟ್ರಿ ಮಾಮೂಲಿ ಏನಿದೆ ಇರ್ತಾರೆ. ಆಮೇಲೆ ಅವರು ಈ ಬರೋ ಕಮಿಟ್ಮೆಂಟ್ ಲೆಕ್ಕದ ಪ್ರಕಾರ ಅವ್ರ ಟೈಮೇ ಸಿಗೋಲ್ಲ ಅನ್ಕೊಂತಾರೆ. ಎಲ್ಲ ಫಟಾಫಟ ಫಿನಿಶ್ ಒಂದು ಆಲ್ಮೋಸ್ಟ್ ಒಂದು 7-8 ಪ್ರೊಡ್ಯೂಸರ್ ವೆಯ್ಟಿಂಗ್ ಇದ್ದಾರೆ. ಅವರು ಯಾವಾಗ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಆಮೇಲೆ ಪಶ್ಚಾತ್ತಾಪ ಪಡೆದಲ್ಲಿ ಅವರೇನು ಇರೋ ವ್ಯಕ್ತಿ ಅಲ್ಲ, ಅವರು ಮನುಷ್ಯರಲ್ಲ ಸರ್, ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಅವರು ನನ್ನಿಂದ ತುಂಬ ಜನಕ್ಕೆ ಇದಾಗಿದೆ ಅಥವಾ ಯಾರಿಂದಲೂ ನಾನು ಅಂದ್ಬಿಟ್ಟು ಆಗೋಯ್ತು,
ಯಾರ ಮೇಲೆ ಯಾರು ಬೇಜಾರು ಮಾಡ್ಕೋಬೇಡಿ, ಆಗೋಯ್ತು. ಅವ್ರ ಅಭಿಮಾನಿಗಳನ್ನ ಕೈ ಬಿಡಲ್ಲ, ಜೊತೆಲಿ ಕೈ ಬಿಡಲ್ಲ, ಒಳ್ಳೇದು ಮಾಡ್ತಾರೆ. ಅಂದರೆ ಎಲ್ಲ ತಾಳ್ಮೆ ಬೇಕು, ಸಹನೆ ಬೇಕು, ಎಲ್ಲ ತಾಳ್ಮೆಯಿಂದ ಇರಬೇಕು, ಎಲ್ಲ ಒಳ್ಳೇದಾಗುತ್ತೆ. ಕಾನೂನು ಒಳ್ಳೇದು ಮಾಡ್ತದೆ. ದೇವ್ರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ. ಕೊನೆಯ ಪ್ರಶ್ನೆ ಸರ್, ಇದೆಲ್ಲ ಆಯ್ತಲ್ಲ ಘಟನೆ, ಅದಾದ ನಂತರ ಒಂದಿಷ್ಟು ಸರಿ ಹೋಗ್ತಾರೆ ಅಂತ ಒಂದಿಷ್ಟು ಅಭಿಮಾನಿಗಳೆಲ್ಲ ನಂಬ್ಕೊಂಡಿರ್ತಾರೆ. ಇದೆಲ್ಲ ಆದ ನಂತರನೂ ಒಂದಿಷ್ಟು ಜನ ಅವ್ರ ವಿರುದ್ಧ ಮಾತಾಡ್ತಾರೆ. ವಿಷಯ ಇದ್ದರೆ ಮಾತಾಡಲಿ ಪರವಾಗಿಲ್ಲ, ಸುಮ್ಮನೆ ಮಾತಾಡೋರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ. ಅವ್ರ ವಿರುದ್ಧ ವಿಷಯ ಇದ್ದರೆ ಮಾತಾಡಲಿ, ಓಕೆ ಪರವಾಗಿಲ್ಲ, ಏನು ವಿಷಯ ಇಲ್ಲ, ಸುಮ್ಮನೆ ಮಾತಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ನೀವು. ಈ ಪೆಪ್ಪರ್ಮೆಂಟ್ ಆಗಿರೋ ಚಾಕ್ಲೇಟ್ ಆಗಿರೋ ಲೆಕ್ಕಕ್ಕೆ ಆಗಬಾರ್ದು, ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಸರ್. ಇವೆಲ್ಲ ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಟ್ಟರೆ ಗೌರವ ಇಲ್ಲ ಸರ್. ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ, ಆ ಥರ ಓಡ್ತಾ ಇರಬೇಕು. ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೋಗ್ಬಾರ್ದು. ನೀನು ಒಳ್ಳೆದು, ಆಮೇಲೆ ನೀನು ಹೇಳ್ದ ತಕ್ಷಣ ನಾನು ಒಳ್ಳೆಯನು, ನೀನು ಹೇಳ್ದ ಕೆಟ್ಟ ನಾನು ಅಲ್ಲ. ನನ್ನ ಮನ್ಸಿಗೆ ಗೊತ್ತಿದ್ದು ನಾನು ಏನು ಅನ್ನೋದು ಗೊತ್ತಿದೆ. ನೀನು ನಾನು ಹೇಳೋದೆಲ್ಲ ಸತ್ಯ, ನಾನು ಪ್ರಾಂಪ್ಟು, ನಾನು ಅಚ್ಚಾಪ್ಟ, ಅವೆಲ್ಲ ಸುಳ್ಳು. ನೀನು ನಾಟಕ, ನಾನು ನಾಟಕ, ಜೀವನ ನಾಟಕ ಮಾಡ. ಒಂದು ಒಳ್ಳೆ ರೀತಿ ಒಳ್ಳೇದು ಬಯಸೋಣ, ಕೂಲಾಗಿರೋಣ, ಖುಷಿಯಾಗಿರೋಣ. ನಿನ್ನ ಕಷ್ಟ ಅಲ್ಲ, ನನ್ನ ಕಷ್ಟ ಭಾಗಿಯಾಗೋಣ. ಖುಷಿ ಜೀವನ, ಖುಷಿ ಇರ್ತದೆ. ಚೆಲ್ಲಿಸಿದ್ರೆ ಏನೂ ಪ್ರಯೋಜನ ಇಲ್ಲ. ಹೆಲ್ತಿ ಈಸ್ ಬೆಸ್ಟು. ನಮ್ಮ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾ ಕೊಡೋಣ, ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳ್ಕೊಂಡು ನಾನು ಅದೇ ಇಷ್ಟಪಡ್ತೀನಿ. ನಾನು ಒಳ್ಳೆ ಸಿನಿಮಾ ಮಾಡೋಕ್ಕೊಂದು ನನ್ನ ಆಸೆ. ನಾನು ಸಿನಿಮಾಗಳು ಮಾಡ್ಕೊಂಡಿರ್ತೀನಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ನಮ್ಮ ನಿರ್ಮಾಪಕರಾದ ಕೆ ಮಂಜು ಅವರ ಮಾತಾಗಿತ್ತು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.